ಶಿಬಸ್ ಸರ್ ಪತ್ರಿಜಿ ಸರ್ ಹೇಳಿರುವಂತೆ ನಾವು ಜಗತ್ತನ್ನ ಬದಲಿಸಬೇಕಂದ್ರೆ ಮೊದಲು ನಾವು ನಮ್ಮ ಜೀವನದ ಸರಿಯಾದ ದಾರಿಗೆ ತರಬೇಕು ಅಂತ ಅದನ್ನ ಫಸ್ಟ್ ಕಲ್ತ್ಕೋಬೇಕಾಗುತ್ತೆ. ಹಾಗೆ ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಮಾತುಗಳಲ್ಲಿ, ನಮ್ಮ ನಡೆನುಡಿಗಳಲ್ಲಿ ಬದಲಾವಣೆ ತಗೊಂಬಂದ್ರೆ ಅದು ಎಲ್ಲ ಇಡೀ ಪ್ರಪಂಚವೇ ಬದಲಾಗುತ್ತೆ ಅಂತ ಹೇಳಿದ್ದಾರೆ. ಹಾಗೇನೆ ನಮ್ಮ ಜೀವನದಲ್ಲಿ ಪ್ರೀತಿ ಇರ್ಬೇಕು, ಕ್ಷಮೆ, ಸಹೃದಯತೆ ಇರ್ಲೇಬೇಕಾಗತ್ತೆ. ಪ್ರೀತಿ ಮತ್ತು ಶಾಂತಿಯುತವಾದಂತಹ ವರ್ತನೆ ಅತ್ಯಂತ ಮುಖ್ಯವಾಗುತ್ತೆ. ಈ ಅಹಿಂಸೆಯ ಮುಖ್ಯ ಅಂಶ ಏನಂದ್ರೆ ನಾವು ಪ್ರತಿಯೊಬ್ಬರನ್ನ ಗೌರವಿಸ್ಬೇಕಾಗತ್ತೆ. ಶಾಂತಿಯುತವಾದಂತಹ ಜೀವನ ನಡೆಸಿದ್ರೆ ಸಮಾಜದಲ್ಲಿ ನಮ್ಮ ಕಮ್ಯುನಿಟಿಯಲ್ಲಿ ಆಗಿರ್ಬೋದು ಸೌಹಾರ್ದತೆ ಇರುತ್ತೆ, ಸಮಾನತೆ ಇರುತ್ತೆ, ಹಾಗೆ ಗೌರವ ಭಾವನೆ ಬೆಳೆಯುತ್ತೆ. ಕೋಪ, ಜಗಳ, ಈ ದ್ವೇಷ ಇವುಗಳಿಗೆಲ್ಲ ಜಾಗನೇ ಇರೋದಿಲ್ಲ. ಯಾವುದೇ ಜಾತಿ ಧರ್ಮ ಇದ್ರು ಮನಸ್ಸು ಹೇಗಿರುತ್ತೆ ಅಂದ್ರೆ ಚಿತ್ತವಾಗಿರುತ್ತೆ. ಹೃದಯದ ಮೂಲಕ ನಾವು ಒಂದೇ ಆಗಿದ್ದೇವೆ, ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಮೂಡುತ್ತೆ. ಈ ಜಗತ್ತಿನಲ್ಲಿ ಬದುಕುವ ಹಕ್ಕು ಪ್ರತಿಯೊಬ್ಬರಿಗೂ ಇರುತ್ತೆ. ಹಾಗೆ ನಾವು ಪ್ರೀತಿಯನ್ನ, ಕರುಣೆಯನ್ನ, ಸಹಾನುಭೂತಿಯನ್ನ, ಕ್ಷಮೆಯನ್ನ ಇವುಗಳಿಂದ ಮಾನವೀಯತೆ ಸಂಪೂರ್ಣವಾಗುತ್ತೆ. ಇವುಗಳ ಮೂಲಕವೇ ಅಹಿಂಸೆಯ ಮಾರ್ಗದಲ್ಲಿ ನಾವು ಸಾಗಬಹುದು ಮಾಸ್ಟರ್ಸ್. ಹಾಗೆ ನಮ್ಮ ಜಗತ್ತನ್ನ ಸಹ ಉತ್ತಮವಾಗಿಸಬಹುದು. ಈ ವಿಶ್ವವು ಪ್ರಕೃತಿಯ ಒಂದು ಅದ್ಭುತ ಸೃಷ್ಟಿ, ಅದೆಲ್ಲರಿಗೂ ತಿಳಿದಿದೆ. ಇಲ್ಲಿ ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕಿರುತ್ತೆ. ಅಕ್ಕಿಗಾಗಿರ್ಬೋದು, ಪ್ರಾಣಿಗಾಗಿರ್ಬೋದು, ಮರಕ್ಕೆ, ಹಾಗೆ ನಮಗೆ, ನಿಮಗೆ ಎಲ್ಲರಿಗೂ ಈ ಪ್ರಕೃತಿ ಮತ್ತು ಜೀವಿಗಳ ಬಗ್ಗೆ ಸಣ್ಣ ಆಧ್ಯಾತ್ಮಿಕ ಜವಾಬ್ದಾರಿ ಎಲ್ಲರಿಗೂ ಇರುತ್ತೆ. ನಾವು ಪ್ರಕೃತಿಯನ್ನ ಕಾಪಾಡ್ಬೇಕು, ಪ್ರಾಣಿಗಳನ್ನ ರಕ್ಷಣೆ ಮಾಡ್ಬೇಕು, ಕಿರುಕುಳ ಕೊಡಬಾರ್ದು, ಪರಿಸರವನ್ನ ಸಂರಕ್ಷಿಸ್ಬೇಕು. ಅಂದ್ರೆ ಮರ ಕಡಿಯೋದು ಇವೆಲ್ಲವೂ ಸಹ ಅದರಲ್ಲಿ ಒಂದು, ಅಂದ್ರೆ ಹಿಂಸೆಯಲ್ಲಿ ಒಂದಾಗುತ್ತೆ. ಆದ್ರೆ ನಾವ್ ಒಂದೇ ಒಂದ್ ಕ್ಷಣ ಯೋಚಿಸಿದೀವ ಯಾವತ್ತಾದ್ರೂ ನಾವು ನಮ್ಮ ಶಕ್ತಿಯನ್ನ ಹೇಗೆ ಬಳಸ್ಕೊತಾ ಇದೀವಿ? ಅಂದ್ರೆ ಆ ಶಕ್ತಿ ಇಲ್ದೇ ಇರೋರ್ನ ಕೊಲ್ಲೋದ್ರಿಂದ ದೊಡ್ಡವರಾಗ್ತೀವ ಅಥವಾ ಕಾಪಾಡೋದ್ರಿಂದ ಮಹಾನ್ ವ್ಯಕ್ತಿ ಆಗ್ತೀವ? ಅಹಿಂಸೆ ಅಂದ್ರೆ ದುರ್ಬಲತೆನಾ ಅಲ್ವಾ? ಅದು ಶಕ್ತಿಯ ಪರಾಕಾಷ್ಠೆನಾ? ಹೀಗೆ ಕೋಪದಿಂದ ಅಂದ್ರೆ ಇದು ಅನಲೈಸ್ ಮಾಡ್ಕೋಬೇಕು ನಮಗ್ ನಾವು. ಕೋಪದಿಂದ ಹೊಡೆಯೋದು, ಕೋಪ ಬಂದಾಗ ಹೊಡೆಯೋದು ಬಹಳ ಸುಲಭ. ಆದ್ರೆ ಕೋಪವನ್ನ ಹಿಡಿದುಕೊಳ್ಳೋದು ಅದೇ ನಿಜವಾದ ಶಕ್ತಿ. ಪ್ರಕೃತಿಯ ನಿಯಮದ ಪ್ರಕಾರ ಪ್ರತಿಯೊಂದು ಜೀವಿಗೆ ಆತ್ಮಯಾತ್ರೆ ಇದ್ದೇ ಇದೆ. ಈ 84 ಲಕ್ಷ ಜೀವರಾಶಿಗಳನ್ನ ದಾಟಿ ನಮಗೆ ಅಮೂಲ್ಯವಾದಂತಹ ಮಾನವ ಜನ್ಮ ಸಿಕ್ಕಿದೆ. ಆದ್ರೆ ಈ ಅಮೂಲ್ಯವಾದ ಜೀವನವನ್ನ ನಾವು ಹೇಗ್ ಬಳಸ್ಕೊತಾ ಇದೀವಿ? ಸ್ವಾರ್ಥಕ್ಕಾಗಿ ಆಗಿರ್ಬೋದು, ಮನರಂಜನೆಗಾಗಿ, ನಮ್ಮ ಸುಖಕ್ಕಾಗಿ. ನಾವು ನಮ್ಮ ಆಸೆಗಾಗಿ ಎಷ್ಟು ಜೀವಗಳನ್ನ ಹಿಂಸಿಸ್ತಾ ಇದೀವಿ. ಅವುಗಳಿಗೂ ಬದುಕುವ ಹಕ್ಕಿದೆ ಅಂತ ಯಾಕೆ ನಾವ್ ಅನ್ಕೋತಾ ಇಲ್ಲ? ಆ ಕಾರಣದ ನೋವೇನಿದೆ ಅದೇ ಬಹಳ ಅಪಾಯಕಾರಿಯಾದಂತ ನೋವು. ಮಾನವ ಸಮಾಜವು ಅಭಿವೃದ್ಧಿಯ ಶಿಖರವನ್ನ ತಲುಪ್ತಾ ಇದೆ ಅಂತ ನಾವ್ ಅನ್ಕೋತಾ ಇದೀವಿ, ಆದ್ರೆ ಮಾನವೀಯತೆ ಬಹಳ ಕುಸಿತಾ ಇದೆ. ಈ ಮೌನದಲ್ಲೂ ಹಿಂಸೆ ಇರುತ್ತೆ. ಹೇಗೆ? ಇದು ಒಂದು ಬದುಕಿನ ಭಾಗ. ನಾವು ಯುದ್ಧ ಮಾಡೋದಿಲ್ಲ, ನಾವು ಯುದ್ಧ ಮಾಡೋದೇ ಇಲ್ಲ, ಆದ್ರೆ ಇದು ಅಹಿಂಸೆ. ಆದ್ರೆ ನಾವು ಹಿಂಸಿಸುತ್ತೇವೆ. ನಮ್ಮ ತಟ್ಟೆಯಲ್ಲಾಗಿರ್ಬೋದು, ನಮ್ಮ ದೇಹದ ಮೇಲಾಗಿರ್ಬೋದು, ನಮ್ಮ ಜೀವನ ಶೈಲಿಯಲ್ಲಾಗಿರ್ಬೋದು. ಹೀಗೆ ಅಹಿಂಸೆಯ ಮಹತ್ವವನ್ನ ಚರ್ಚಿಸುವಾಗ ಮೊದಲು ನಮ್ಮ ಭಾರತೀಯ ಶಾಸ್ತ್ರಗಳಲ್ಲಿ ಕಿವಿಗ್ ಬೀಳುತ್ತೆ ಅದೇನಂದ್ರೆ ಅಹಿಂಸಾ ಪರಮೋ ಧರ್ಮೋ ಅಂತ. ಮಹಾಭಾರತದಲ್ಲಿ ಒಂದು ಘೋಷಣೆ ಇದೆ, ಅಹಿಂಸೋ ಪರಮೋ ಧರ್ಮ ಅಂತ. ಇದು ಕೇವಲ ಒಂದು ವಾಕ್ಯವಲ್ಲ ಮಾಸ್ಟರ್ಸ್, ಅದು ಜೀವನದ ಮಾರ್ಗವಾಗಿದೆ, ಮಾನವೀಯತೆಯ ಹೃದಯವಾಗಿದೆ. ಉಪನಿಷತ್ತುಗಳು ಹೇಳ್ತವೆ ವಸುದೇವ ಕುಟುಂಬಕಂ ಅಂತ. ಈ ಜಗತ್ತೇ ಒಂದು ಕುಟುಂಬ, ಆದ್ರೆ ಪ್ರತಿಯೊಂದು ಜೀವಿಗೂ ನಮ್ಮ ಕುಟುಂಬದ ಭಾಗವೇ.
ಆದ್ರೆ ಇನ್ನು ನಮ್ಮದೇ ಆದಂತಹ ಕುಟುಂಬದ ಜೀವಗಳಿಗೆ ನೋವು ಕೊಡ್ತಾ ಬರ್ತಿದ್ವಾ ಎಂಬ ಪ್ರಶ್ನೆ ನಮ್ಗೆ ಕಾಡ್ಬೇಕಾಗುತ್ತೆ. ಈ ಅಹಿಂಸೋ ಪರಮೋ ಧರ್ಮೋ ಇದು ಮಾನವತೆಯ ನಿಜವಾದ ಮುಖನ. ಈ ವಿಶ್ವವು ಪ್ರಕೃತಿಯ ಅದ್ಭುತ ಸೃಷ್ಟಿ ಅದೆಲ್ಲರಿಗೂ ತಿಳಿದಿದೆ. ಆದ್ರೆ ಪ್ರತಿ ಜೀವಿಯು ತನ್ನದೇ ಆದ ಪಾತ್ರ, ತನ್ನದೇ ಆದ ಮಹತ್ವವನ್ನ ಹೊಂದಿದೆ ಅಲ್ವಾ? ಹಕ್ಕಿ ಆಕಾಶದಲ್ಲಿ ಆಡ್ತಾ ಇರುತ್ತೆ, ಪ್ರಾಣಿಗಳು ಕಾಡಿನಲ್ಲಿ ಸಂಚರಿಸ್ತಾ ಇರ್ತವೆ, ಸ್ವಚ್ಛ ಸ್ವಚ್ಛಂದವಾಗಿರುತ್ತೆ. ಮರಗಳು ಮೌನವಾಗಿ ಜೀವನವನ್ನ ಸಾಗಿಸ್ತಾ ಇರ್ತವೆ. ಎಲ್ಲವೂ ಸೇರಿ ಈ ಭೂಮಿಯ ಸಮತೋಲನದಲ್ಲಿ ಇಟ್ಟಿದ್ದೀವಿ. ಈ ಮಹಾ ಅದ್ಭುತ ವ್ಯವಸ್ಥೆಯ ಒಂದು ಭಾಗವೇ ಮನುಷ್ಯ. ಆದ್ರೆ ಈ ಮನುಷ್ಯನಿಗೆ ಮಾತ್ರ ಒಂದು ವಿಶೇಷ ವರ ಇದೆ, ಅದೇನಂದ್ರೆ ಬುದ್ಧಿ ಮತ್ತು ವಿವೇಕ. ಆ ಶಕ್ತಿಯೊಂದಿಗೆ ಮನುಷ್ಯನ ಏನ್ ಮಾಡ್ತಾ ಇದ್ದಾನೆ? ನಾವೆಲ್ಲ ಕಾಪಾಡ್ತಾ ಇದೀವ, ನಾಶ ಮಾಡ್ತಿದೀವ. ಅಹಿಂಸೆ ಅಂದ್ರೆ ಕೊಲೆ ಮಾಡದೇ ಇರೋ, ಯಾರಿಗೂ ನಾವು ಕೊಡದೇ ಇರೋದು, ಮನಸ್ಸಿನಲ್ಲಿ ದ್ವೇಷ ಇಲ್ಲದೆ ಇರೋದು, ಮಾತಿನಲ್ಲಿ ಕಟುತ್ವ ಇಲ್ಲದೆ ಇರೋದು, ಕ್ರಿಯೆಯಲ್ಲಿ ಹಾನಿ ಮಾಡ್ತಾ ಇರೋದು. ನಾವು ಮಾಡುವಂತ ಕೆಲಸದಲ್ಲೂ ಸಹ ಹಾನಿ ಆಗ್ಬಾರ್ದು ಅಂತ. ಅಹಿಂಸೆ ಅಂದ್ರೆ ಪ್ರೀತಿ, ಅಹಿಂಸೆ ಅಂದ್ರೆ ಕರುಣೆ, ಅಹಿಂಸೆ ಅಂದ್ರೆ ಸಹಾನುಭೂತಿ. ಈ ಯುಗಾಂತರಗಳಿಂದ ಅಹಿಂಸಾ ಪರಮೋ ಧರ್ಮ ರಕ್ಷತೆ ಇದೆಲ್ಲ ಬಂದಿದೆ ಅಲ್ಲ, ನಮ್ಮ ಹೃದಯದಲ್ಲಿ ಪ್ರತಿಧ್ವನಿಸ್ತಾ ಇದೆ. ವಸುದೈವ ಕುಟುಂಬಕ್ಕೂ ಇವೆಲ್ಲಾನು ಇದೆ, ಮಹಾನ್ ಗ್ರಂಥಗಳಲ್ಲೂ ಸಹ ನಾವು ನೋಡಿದ್ವಿ. ಅದೇ ನಾವು ರಕ್ಷಕರ ಭಕ್ಷಕರ, ಮೌನ ಹಿಂಸಕರ, ಒಂದು ಕ್ಷಣ ಕಣ್ಮುಚ್ಚಿ ಆಲೋಚಿಸಿ ಮಾಸ್ಟರ್ಸ್. ಒಂದು ಕ್ಷಣ ಒಂದು ತಾಯಿ ತಾಯಿ ಹಸು ತನ್ನ ಕರುವಿಗಾಗಿ ಕಣ್ಣೀರ್ ಸುರಿಸ್ತಾ ಇದೆ, ಅದು ಕೇಳಿಸ್ತಾ ಇಲ್ಲ. ಒಂದು ರೇಷ್ಮೆ ಹುಳು ತನ್ನ ಜೀವನದ ಕೊನೆಯ ಕ್ಷಣಗಳಲ್ಲಿ ಮೌನವಾಗಿ ಹೋರಾಟ ಮಾಡ್ತಾ ಇದೆ, ಅದು ಯಾರಿಗೂ ಕೇಳಿಸ್ತಾ ಇಲ್ಲ. ಒಂದು ಜೇನುಗೂಸು ತನ್ನ ಕನಸಿನ ಗೂಡನ್ನ ಕಳೆದುಕೊಂಡು ನೋವಿನ ಮನಸ್ಸಿನಿಂದ ದುಃಖ ಪಡ್ತಾ ಇದೆ ಮೌನವಾಗಿ, ಅದನ್ನು ಸಹ ನಮ್ಗೆ ಕೇಳಿಸ್ತಿಲ್ಲ. ನಾವು ಕುಡಿತಾ ಇರುವಂತ ಹಾಲು ಕೇವಲ ಪಾನೀಯವಲ್ಲ, ಅದು ಒಂದು ತಾಯಿಯ ತವಕದ ತುಂಡು. ನಾವು ಸಿಹಿಯಾಗಿ ಸವಿಯಲು ಜೇನುತುಪ್ಪ ತಿಂತೀವಲ್ಲ, ಅದು ಕೇವಲ ರುಚಿಯಲ್ಲ, ಅದು ಸಾವಿರಾರು ರೆಕ್ಕೆಗಳ ಶ್ರಮದ ಕಣ್ಣೀರು. ನಾವು ಹೆಮ್ಮೆ ಪಡ್ತೀವಿ, ಅದರಲ್ಲೂ ಹೆಂಗಸರು ಹೆಮ್ಮೆಯಿಂದ ತೊಡುವಂತಹ ರೇಷ್ಮೆ ಬಟ್ಟೆ ಅದು ಕೇವಲ ಅಲಂಕಾರವಲ್ಲ, ಅದು ಅನೇಕ ಸಾವಿರ ಜೀವಿಗಳ ಮೌನ ಅಂತ್ಯ. ಹಾಗೇನೆ ಲೆದರ್, ಫರ್, ಈ ವಸ್ತುಗಳು ಮತ್ತೆ ಸಮುದ್ರದ ಕೇವಲ ಫ್ಯಾಷನ್ ಅಲ್ಲ ಮಾಸ್ಟರ್ಸ್, ಅವು ಪ್ರಾಣಿಗಳ ನಿಶಬ್ದ ಕಿರುಚುಗಳು, ಮೌನ ಕಿರುಚುಗಳು. ಮುತ್ತನ್ನ ಹ್ಯಾಪಿಯಾಗಿ ಧರಿಸ್ಕೊಂಡ್ಬಿಡ್ತೀವಿ, ಹಾಕೊಂಡ್ಬಿಡ್ತೀವಿ, ಖುಷಿ ಪಟ್ಬಿಡ್ತೀವಿ. ಆದ್ರೆ ಒಂದು ಮುತ್ತು ಕೇವಲ ಹೊಳಪಲ್ಲ, ನಾವು ಧರಿಸ್ತಾ ಇರುವಂತ ಆಭರಣ. ಅದು ಏನಂದ್ರೆ ಸಮುದ್ರದ ಆಳದಲ್ಲಿ ಇರುವಂತಹ ಒಂದು ಜೀವಿಯ ಬಲಿ. ಮುತ್ತು ಅನ್ನೋ ಒಂದು ಜೀವಿಯ ಹೊಟ್ಟೆಯಲ್ಲಿ ಉದ್ಭವವಾಗುವಂತಹ ಒಂದು ಕೆಮಿಕಲ್ ರಿಯಾಕ್ಷನ್. ಮರಗಳು ಮಾತಾಡುವುದಿಲ್ಲ, ಆದ್ರೆ ಪ್ರತಿಯೊಂದು ಎಲೆ ಉಸಿರಾಡುತ್ತೆ. ನಾವು ಅದನ್ನ ಕಡಿತೀವಿ, ಭೂಮಿಯ ಉಸಿರನ್ನೇ ಕಡೆದು ಹಾಕ್ತೀವಿ. ರಾಮಾಯಣದ ಅಹಿಂಸಾ ಸತ್ಯಮ ಕ್ರೋಧ ನಮ್ಮ ಮನಸ್ಸನ್ನ ಶುದ್ಧಗೊಳಿಸಲು ಕರೆ ನೀಡುತ್ತದೆ. ಸರ್ವಭೂತ ಹಿತೇರತಃ ಎಂಬ ಉಪನಿಷತ್ತಿನ ಮಂತ್ರ ಎಲ್ಲಾ ಜೀವಿಗಳ ನೋವನ್ನ ನಮ್ಮದಾಗಿ ಅನುಭವಿಸಲು ಕಲಿಸುತ್ತೆ ಮಾಸ್ಟರ್ಸ್.
ಅಹಿಂಸೆ ಅಂದ್ರೆ ಏನ್ ನಮ್ ಕೈಯಲ್ಲಿ ರಕ್ತವಿಲ್ಲೋದಷ್ಟೇ ಅಲ್ಲ. ಓ, ನಾವ್ ಕಡ್ದಿಲ್ಲ, ರಕ್ತ ಬರಲ್ಲ ಅನ್ನೋದಷ್ಟೇ ಅಲ್ಲ. ಮನಸ್ಸಿನಲ್ಲಿರುವಂತಹ ಕತ್ತಲೆಯನ್ನ ತೊಡಗಿಸುವುದು, ಮಾತಿನಲ್ಲಿ ಗಾಯವಿಲ್ಲದಂತೆ ಮಾತನಾಡುವುದು, ನಡೆಗಳಲ್ಲಿ ನೆರಳುಗಳು ನೋವು ಕೊಡದಿರುವುದು. ಅಂದ್ರೆ ನಾವು ನಡೆಯುವಾಗ ನೆರಳುಗಳು ನೋವಾಗ್ಬಾರ್ದು ಅಂತ ಹೇಳ್ತಾರೆ. ಹಾಗೆ ನಿಜವಾದ ಶಕ್ತಿ ಬಲದಿಂದ ಇರುವುದಿಲ್ಲ ಮಾಸ್ಟರ್ಸ್, ಅದು ಕರುಣೆಯಿಂದ ಹುಟ್ಟುತ್ತೆ. ಮರ್ಸಿನೆಸ್. ಕೊಲ್ಲುವ ಕೈಗೆ ಬಲ ಇರ್ಬೋದು, ಶಕ್ತಿ ಇರ್ಬೋದು, ಆದ್ರೆ ಕಾಪಾಡುವ ಹೃದಯಕ್ಕೆ ಮಾತ್ರ ಮಹತ್ವವಿರುತ್ತೆ. ಈ ಭೂಮಿ ಎಲ್ಲಾ ಜೀವಿಗಳಿಗೂ ಸಮಾನವಾಗಿ ಸೇರಿದ್ದು. ಹಾಗೇನೆ ಪ್ರತಿಯೊಬ್ಬ ಜೀವಿಗೂ ಬದುಕುವ ಹಕ್ಕಿದೆ. ಮಾನವನಿಗೆ ದೊರೆತಿರುವಂತಹ ಈ ಬುದ್ಧಿಶಕ್ತಿ ಅವನಿಗೆ ಹೆಚ್ಚಿನ ಜವಾಬ್ದಾರಿ ನೀಡುತ್ತೆ. ನಮ್ಗೆಲ್ಲ ಒಂದು ಅದ್ಭುತವಾದ ಜವಾಬ್ದಾರಿ ಇದೆ. ಅದನ್ನ ನಾವು ರಕ್ಷಿಸುವುದಕ್ಕೆ ಬಳಸ್ಬೇಕೆ ಹೊರ್ತು ನಾಶ ಮಾಡೋದಕ್ಕಲ್ಲ. ಹೀಗೆ ನಾವು ಬದುಕೋಣ, ಬೇರೆಯವ್ರನ್ನ. ಇದನ್ನ ನೆನಪಲ್ಲಿ ಇಟ್ಕೊಂಡು ಅಹಿಂಸೆಯನ್ನ ಜೀವನದ ಭಾಗವನ್ನಾಗಿ ಮಾಡಿದ್ರೆ ಈ ಜಗತ್ತು ಶಾಂತಿಯ ಮಂದಿರವಾಗುತ್ತೆ. ಅಹಿಂಸೆಯೇ ನಿಜವಾದ ಧರ್ಮ ಮತ್ತು ಕರುಣೆ, ಮಾನವೀಯ ಹೃದಯವಾಗಿರುತ್ತೆ. ಒಂದು ಭೂಮಿ ಒಂದು ದಿನ ಕೇಳುತ್ತಂತೆ ನಮ್ಮನ್ನ, ನಾನ್ ನಿಮ್ಗೆ ಜೀವ ಕೊಟ್ಟಿದ್ದೀನಿ, ನೀವು ನನ್ಗೆ ಏನ್ ಕೊಟ್ರಿ, ಏನ್ ಕೊಟ್ಟಿದ್ದೀರಾ? ಈ ಪ್ರಶ್ನೆಗೆ ನಮ್ ಉತ್ತರ ಏನೂ ಇರಲ್ಲ, ಒಂದು ಮೌನವಾದಂತ ಕಣ್ಣೀರ್ ಹಾಕ್ಬೋದಷ್ಟೆ ಅಲ್ವಾ? ಆದ್ರಿಂದ ಇನ್ನೇ ನಾವು ಸಂಕಲ್ಪ ಮಾಡೋಣ, ಪ್ರತಿ ಜೀವಿಯಲ್ಲೂ ನಮ್ಮನ್ನೇ ಕಾಣೋಣ ಮಾಸ್ಟರ್ಸ್. ಪ್ರತಿ ಉಸಿರಿನಲ್ಲೂ ಪ್ರೀತಿಯನ್ನ ತುಂಬೋಣ. ನಾವು ಬದುಕೋಣ, ಬದುಕಲು ಬಿಡೋಣ. ಇದು ಕೇವಲ ಮಾತಲ್ಲ, ಮಾನವೀಯ ನಾದವಾಗ್ಬೇಕಾಗುತ್ತೆ. ಹಾಗೆ ಅಹಿಂಸೆಯ ಆತ್ಮವಾಗಬೇಕಾಗುತ್ತೆ, ಜೀವನದ ಸತ್ಯವಾಗ್ಬೇಕಾಗುತ್ತೆ. ಹೌದು, ಮತ್ತೆ ಹೇಳ್ಬೋದು, ನಾವ್ ಯಾರನ್ನ ಹೊಡಿತಾ ಇಲ್ಲ, ನಾವ್ ಯಾರನ್ನ ಹಿಂಸಿಸ್ತಾ ಇಲ್ಲ, ಆದ್ರೆ ಭಾವನಾತ್ಮಕವಾಗಿ ಹಿಂಸಿಸ್ತಾ ಇದ್ದೀವಿ ಅಲ್ವಾ? ಹೇಗೆ? ಮತ್ತೊಂದು ಕ್ಷಣ ಕಣ್ಮುಚ್ಚಿಬಿಡಿ. ಜಸ್ಟ್ ಯೋಚಿಸಿ ಮಾಸ್ಟರ್ಸ್. ತಾಯಿ ತನ್ನ ತನ್ನ ಕರುವಿಗಾಗಿ ಅಳ್ತಾ ಇದೆ. ಒಂದು ರೇಷ್ಮೆ ಹುಳು ತನ್ನ ಜೀವಕ್ಕಾಗಿ ಹೋರಾಟ ಮಾಡ್ತಾ ಇದೆ. ಒಂದು ಜೇನುಗೂಡು ತನ್ನ ಮನೆ ಕಳ್ತ್ಕೊಂಡಿದೆ. ಕಣ್ತೆರೀರಿ. ಅವು ಎಲ್ಲಿದೆ? ಇವೆಲ್ಲ ಎಲ್ಲಿದೆ? ನಾವು ಕುಡಿಯುವಂತ ಹಾಲಿನಲ್ಲಿ, ನಾವು ತೊಡುವಂತ ಬಟ್ಟೆಯಲ್ಲಿ, ನಮ್ಮ ತಟ್ಟೆಯಲ್ಲಿ, ನಾವು ತಿನ್ನುವಂತಹ ಸಿಹಿಯಲ್ಲಿ. ನಾವು ನೋಡದ ನೋವುಗಳು ಅದೇ ಅತ್ಯಂತ ಭಯಾನಕ. ಕಾಣದಿರುವಂತಹ ಹಿಂಸೆ ಅತ್ಯಂತ ಭಯಾನಕ. ಆದ್ರೆ ಮತ್ತೊಮ್ಮೆ ಅಹಿಂಸೆ ಅಂದ್ರೇನು ಅಂತ ಅನ್ಕೊಂಡಾಗ, ಅಂತ ಕೇಳಿದಾಗ, ಮನಸ್ಸಿನಲ್ಲಿ ದ್ವೇಷವಿಲ್ಲದೆ ಇರೋದು, ಮಾತಿನಲ್ಲಿ ಕಟುತ್ವ ಇಲ್ಲದೆ ಇರೋದು, ನಾವು ಮಾಡುವಂತ ಕೆಲಸದಲ್ಲಿ, ಕ್ರಿಯೆಯಲ್ಲಿ ಹಾನಿ ಇಲ್ಲದೆ ಇರುವಂತದ್ದು. ಎಲ್ಲಾ ಜೀವಿಗಳ ಹಿತದಲ್ಲಿ ಆಸಕ್ತಿಯು ಹೊಂದಿರುವವನೇ ತತ್ವಜ್ಞಾನಿ. ಸರ್ವಭೂತೈತೆ ರತಃ ಅಂತ ಉಪನಿಷತ್ತಿನ ಸಂದೇಶ. ಹೀಗೆ ಅಹಿಂಸೆಯಲ್ಲಿ ಅನೇಕ ವಿಧಗಳಿವೆ. ಅದು ಮಾನಸಿಕ ಹಿಂಸೆ, ಮಾತಿನ ಹಿಂಸೆ, ಕ್ರಿಯೆ ಹಿಂಸೆ, ಭಾವನಾತ್ಮಕ ಹಿಂಸೆ. ರಾಮಾಯಣದ ಸಂದೇಶದಂತೆ ಅಹಿಂಸಾ ಸತ್ಯಮೋ ಕ್ರೋಧ. ಇದೇನಂದ್ರೆ ರಾಮಾಯಣದಲ್ಲಿರುವಂತಹ ಸಂದೇಶ ಮನಸ್ಸಿನಲ್ಲಿ ದ್ವೇಷವಿಲ್ಲದೆ ಇರೋದು, ಸತ್ಯಂ ವದ ಧರ್ಮಾಚರ. ಉಪನಿಷತ್ತಿನ ವಾಕ್ಯದಂತೆ ಸತ್ಯವಾಗಿ ಮೃದುವಾಗಿ ಮಾತನಾಡುವುದು. ಕ್ರಿಯೆಯ ಅಹಿಂಸೆ. ಏನು ಕ್ರಿಯೆಯ ಅಹಿಂಸೆ ಅಂದಾಗ, ಯಾವ ಕ್ರಿಯೆಗೂ, ಕ್ರಿಮಿಗಳಿಗೂ, ಪ್ರಾಣಿಗಳಿಗೂ, ನಮಗೂ ನಾವು ಮಾಡ್ಕೊಳ್ತಾ ಇರೋದು. ಈಗ ಏನೋ ಹೇಳ್ಬೇಕಾಗಿರುತ್ತೆ, ಅದು ನಮ್ಮಲ್ಲಿ ನಾವೇ ಇಟ್ಕೊಂಡ್ಬಿಡ್ತೀವಿ. ಅದು ಮಿಟ್ಟುಕೊಂಡ ಭಾವನೆಗಳು. ನಾವಾಗ್ಲೇ ಧ್ಯಾನ ಮಾಡುವಾಗ ಹೇಳಿದ್ವಿ, ಧ್ಯಾನ ಮಾಡಿದವಾಗ
ಎಷ್ಟೋ ನಮ್ಮಲ್ಲಿರುವಂತಹ ಅದುಮಿಟ್ಟುಕೊಂಡ ಭಾವನೆಗಳಿರುತ್ತೆ, ಅದನ್ನೆಲ್ಲ ರಿಲೀಸ್ ಮಾಡ್ಬೇಕಂತ. ಸೊ ನಾವಲ್ಲಿ ಏನ್ ಇಟ್ಕೊಂಡಿರ್ತೀವಿ, ನಾವ್ ಎಕ್ಸ್‌ಪ್ರೆಸ್ ಮಾಡಕ್ ಆಗ್ದಿರಾ ಮಾತುರ್ಗೂ ಬಂದಿರುತ್ತೆ ಗಂಟ್ಲುರ್ಗೂ, ಆದ್ರೆ ಆಚೆ ಕೊಡಲ್ಲ. ಇವೆಲ್ಲಾನು ಅಹಿಂಸೆನೇ ಆಗುತ್ತೆ. ಇವೆಲ್ಲ ನಮಗ್ ಮಾಡ್ಕೊಳ್ತಾ ಇರುವಂತ ನಾವು ಹಿಂಸೆ, ನಮಗ್ ನಾವ್ ಮಾಡ್ಕೊಳ್ಳೋದು. ಪರಿಸರ ಹಿಂಸೆ ಇದ್ರ ಪ್ರಕಾರ ಪ್ರಕೃತಿಯನ್ನ ಕಾಪಾಡ್ಬೇಕು, ಗಿಡ ಮರಗಳನ್ನ ಬೆಳೆಸ್ಬೇಕು, ಮರ ಗಿಡಗಳನ್ನ ಕಡಿಬಾರ್ದು. ಇನ್ನ ಧರ್ಮೋ ರಕ್ಷತೆ ರಕ್ಷಿತಃ. ನಾವು ಧರ್ಮವನ್ನ ಕಾಪಾಡಿದ್ರೆ ಅದು ನಮ್ಮನ್ನ ಕಾಪಾಡುತ್ತೆ. ನಾವು ಕೊಲ್ಲೋದಷ್ಟೇ ನಮ್ ಕೆಲ್ಸ ಅಲ್ಲ, ಕಾಪಾಡುವುದೂ ಸಹ. ಅಂದ್ರೆ ಕೊಲ್ಲೋದು ಅಂದ್ರೆ ಬರೀ ರಕ್ತ ಬರೋ ತರ ಅಲ್ಲ, ಅದಿಲ್ದೇನೂ ಸಹ. ಆಗ್ಲೇ ಹೇಳ್ದಂಗೆ ಮಾತಿನ ಮೂಲಕ, ಕೆಲಸದ ಮೂಲಕ, ಪರಿಸರದ ಮೂಲಕ ಆಗಿರ್ಬೋದು, ಭಾವನೆಗಳ ಮೂಲಕನೂ ಆಗಿರುತ್ತೆ. ನಮ್ ಜವಾಬ್ದಾರಿ ಏನು ಇಲ್ಲಿ? ಅಂದ್ರೆ ಮನುಷ್ಯರಾಗಿ ನಾವು ಪ್ರಾಣಿಗಳನ್ನ ಪ್ರೀತಿಸ್ಬೇಕಾಗತ್ತೆ, ಮರಗಳನ್ನ ಬೆಳೆಸ್ಬೇಕಾಗತ್ತೆ, ಪ್ರಕೃತಿಯನ್ನ ಕಾಪಾಡೋದು, ಪ್ರಾಣಿಗಳನ್ನ, ಪಕ್ಷಿಗಳನ್ನ ಯಥೇಚ್ಛವಾಗಿ ಪ್ರೀತಿಸೋದು, ಹಕ್ಕಿಗಳಿಗೆ ನೀರಿಡೋಣ ಬೇಸಿಗೆನಲ್ಲಿ, ಯಾವಾಗೂ ಇಟ್ರೆ ಒಳ್ಳೇದೇ. ಸೊ ಹೀಗೆ ಮರಗಳನ್ನ ನೆಡೋಣ, ಲೆದರ್, ಫರ್, ರೇಷ್ಮೆ ಇವುಗಳನ್ನೆಲ್ಲ ತೊಡೋದನ್ನ ಬಿಡೋಣ, ಜೇನುತುಪ್ಪ, ಮುತ್ತು ಬಳಕೆ ಕಡಿಮೆ ಮಾಡೋಣ. ಹೀಗೆ ಭೂಮಿ ಮತ್ತೊಮ್ಮೆ ಪ್ರಶ್ನೆ ಕೇಳುತ್ತೆ, ಮಾಸ್ಟರ್ಸ್, ನಾನ್ ನಿಮ್ಗೆ ಜೀವ ಕೊಟ್ಟೆ, ನೀವೇನ್ ಕೊಟ್ರಿ ನನಗೆ? ಹೀಗೆ ಮನಸ್ಸಿನ ಹಿಂಸೆಯಲ್ಲಿ ದ್ವೇಷ, ಅಸೂಯೆ, ಕೆಟ್ಟ ಆಲೋಚನೆಗಳನ್ನ ಮಾಡೋದು ಸಹ. ಇತರರಿಗೆ ಬೈಯೋದು ಸಹ ಒಂದು ಹಿಂಸೆನೆ ಮಾಸ್ಟರ್ಸ್. ಮಾತಿನಲ್ಲಿ ಹಿಂಸೆ ಹೇಗಾಗುತ್ತೆ? ಕಟುವಾದ ಮಾತುಗಳನ್ನ ಬಳಸೋದು, ಮನಸ್ಸಿಗೆ ನೋವು ಕೊಡ್ಸೋದು, ಗಾಯದ ಮಾತುಗಳನ್ನ ಆಡೋದು, ಇವೆಲ್ಲವೂ ಸಹ ಮಾತಿನಲ್ಲಿ ಮಾಡದೇ ಇರೋದು ಮಾತಿನ ಹಿಂಸೆ ಆಗುತ್ತೆ. ಕ್ರಿಯೆ ಹಿಂಸೆ ಯಾವ ಜೀವಿಗೂ ಹಾನಿ ಮಾಡದೇ ಇರೋದು. ಪರಿಸರ ಹಿಂಸೆ ಅಂದ್ರೆ ಮರಗಿಡಗಳನ್ನ ಕಡಿದೇ ಇರೋದು, ನೀರನ್ನ ಸಂರಕ್ಷಿಸೋದು, ನೀರನ್ನು ಸಹ ವೇಸ್ಟ್ ಮಾಡದೇ ಇರೋದು, ಪ್ರಕೃತಿಯನ್ನ ಕಾಪಾಡುವುದು. ಇವೇನೆ. ಒಂದು ಹಸು ತನ್ನ ಕರುವಿಗಾಗಿ ಅಳ್ತಾ ಇದೆ, ಆದ್ರೆ ಆ ಹಾಲು ನಮ್ಮ ಟೇಬಲ್ ಮೇಲಿದೆ, ಆರಾಮಾಗಿ ಸ್ವೇಚ್ಛೆಯಿಂದ ಕುಡಿತಾ ಇದೀವಿ. ಒಂದು ರೇಷ್ಮೆ ಹುಳು ತನ್ನ ಜೀವಕ್ಕಾಗಿ ಹೋರಾಟ ಮಾಡ್ತಿದೆ, ಸಾವು ಬದುಕಿನಲ್ಲಿ, ಇಲ್ಲ ಆರಾಮಾಗಿ ಸೀರೆ ಹಾಕೊಂಡು ಎಂಜಾಯ್ ಮಾಡ್ತಿದೀವಿ. ಒಂದು ಜೇನುಗೂಸು ತನ್ನ ಮನೇನ ಕಳ್ಕೊಂಡಿದೆ, ಆದ್ರೆ ನಾವು ಮನೇಲಿ ಕುತ್ಕೊಂಡು ಆರಾಮಾಗಿ ಸಿಹಿನ ತಿಂತಾ ಇದೀವಿ. ಒಂದು ಪ್ರಾಣಿ ತನ್ನ ಚರ್ಮವನ್ನೇ ಕಳ್ದುಕೊಂಡಿದೆ, ಆದ್ರೆ ನಾವಿಲ್ಲಿ ಫ್ಯಾಷನ್ ಮಾಡ್ತಿದೀವಿ ಆ ಬಟ್ಟೆನ ಹಾಕೊಂಡು. ನಾವು ನೋಡ್ತಿದೀವ ಅಥವಾ ನೋಡದೇ ಇರುವಂತಹ ನಟಿಸ್ತಾ ಇದೀವ, ಆಕ್ಟಿಂಗ್ ಮಾಡ್ತಿದೀವ ಅಂತ ಅನ್ಸುತ್ತೆ ಕೆಲವೊಂದ್ಸರಿ. ನಾವು ಬದುಕ್ತಿರುವಂತಹ ಹಿಂಸೆ ಮತ್ತು ಅಹಿಂಸೆಗಳ ನಡುವೆ ಮೌನವಾಗಿದ್ದೀವಿ. ಈ ಬಗ್ಗೆ ನಿಮ್ ಥಾಟ್ಸ್ ಹೇಳ್ಬೇಕು ಮಾಸ್ಟರ್ಸ್. ಇಲ್ಲಿ ಪ್ರಶ್ನೆ, ನಾವ್ಯಾರು? ಪ್ರಕೃತಿಯ ಅದ್ಭುತ ಕಲಾಕೃತಿ ನಾವು. ಪ್ರಕೃತಿ ನಮ್ಮನ್ನು ಡಿಸೈನ್ ಮಾಡಿದೆ. ಪ್ರತಿ ಜೀವಿಗೂ ಒಂದು ಕತೆ ಇದೆ, ಒಂದು ಆತ್ಮಯಾತ್ರೆ ಇದೆ, ಒಂದು ಹಕ್ಕಿದೆ. ಆದ್ರೆ ಇಂದು ನಾವು ಮಾನವ ಆಗಿ ನಮ್ಮ ಬುದ್ಧಿಶಕ್ತಿಯಿಂದ ರಕ್ಷಣೆ ಮಾಡ್ತಿಲ್ಲ, ವಿನಾಶ ಮಾಡ್ತಾ ಇದ್ದೀವಿ ಅನ್ನೋದನ್ನ ಹೇಳ್ಬೇಕು. ಎಲ್ಲಾರು ಅಲ್ಲ, ಬಹಳಷ್ಟು ಜನ. ಹೀಗೇನೆ ಆ ಅಹಿಂಸೆಯಿಂದ ಏನೆಲ್ಲ ನಾವ್ ಮಾಡ್ಬೋದು ಅಂತ ಒಂದ್ಸಲಿ ರೀಕ್ಯಾಪ್ ಮಾಡ್ಕೊಳ್ಳೋಣ. ಕೇವಲ ಹಿಂಸೆ ಮಾಡೋದೊಂದೇ, ರಕ್ತ ಬರೋ ತರ ಏನೋ ಒಂದು ಪ್ರಾಣಿನ ಸಾಯಿಸೋದೊಂದೇ ಅಲ್ಲ, ಮನಸ್ಸಿನಲ್ಲಿ ದ್ವೇಷವಿಲ್ಲದೆ ಇರೋದು, ಮಾತಿನಲ್ಲಿ ಕಟುತ್ವ ಇಲ್ಲದೆ ಇರೋದು, ಕ್ರಿಯೆಯಲ್ಲಿ ಹಾನಿ ಇಲ್ಲದೆ ಇರೋದು,
ನಂತರ ಜನ್ಮದ ಮಹತ್ವ, ನಮ್ ಜನ್ಮದಲ್ಲಿ ಏನಿದೆ, ಇದ್ರ ಮಹತ್ವ ಏನು, ಮಾನವ ಜನ್ಮದ ಮಹತ್ವ ಅಂತ ಅರ್ಥಕೊಳ್ಳಬೇಕಾಗುತ್ತೆ. ನಾವು ಹಿಂಸೆ ಆಯ್ಕೆ ಮಾಡ್ಬೇಕಾ ಅಥವಾ ಅಹಿಂಸೆ ಆಯ್ಕೆ ಮಾಡ್ಬೇಕಾ ಅಂತ. ಹೀಗೆ ಒಂದು ವೇದಿಕೆಯಲ್ಲಿ ಪ್ರತಿಜ್ಞೆ ಮಾಡೋಣ. ಈ ಒಂದು ಪವರ್ಫುಲ್ ವೇದಿಕೆಯಲ್ಲಿ ಒಂದು ಸಂಕಲ್ಪ ಮಾಡ್ಕೋಬಹುದು ಮಾಸ್ಟರ್ಸ್ ನಾವೆಲ್ಲ. ಅದೇನಂದ್ರೆ ಯಾವುದೇ ಜೀವಿಗೂ ಗೊತ್ತಿದ್ದು ಹಾನಿ ಮಾಡ್ತಾ ಇರೋಣ. ಹಂಗಂತ ಹೇಳ್ಬೋದು, ನಮ್ಮ ದೇಹದಲ್ಲಿ ಪ್ರತಿದಿನ ಲಕ್ಷಾಂತರ ಜೀವಿಗಳು ಹುಟ್ಟುತ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಜೀವಕೋಶಗಳು. ಅದು ಹಾನಿ ಆಗುತ್ತಾ ಅಂತ. ಅದು ಗೊತ್ತಿದ್ದು ಹಾನಿ ಮಾಡ್ಬಾರ್ದು. ಗೊತ್ತಿಲ್ಲದೆ ನಡೀತಾ ಇರುತ್ತೆ, ಅದಕ್ಕೆ ಪ್ರತಿದಿನ ನಾವು ಕ್ಷಮೆ ಕೇಳೋಣ ಮಾಸ್ಟರ್ಸ್. ಗೊತ್ತಿಲ್ಲದೆ ಆಗ್ತಾ ಇರುವಂತಹ ಕ್ಷಮೆನು ಪ್ರತಿದಿನ ನಾವು ಧ್ಯಾನದಲ್ಲಿ ಕೇಳ್ಕೊಂಡಾಗ ಅದಕ್ಕೂ 100% ಪರಿಹಾರ ಇರುತ್ತೆ. ಹಾಗೆ ಪ್ರಕೃತಿಯನ್ನ ಕಾಪಾಡೋಣ, ಎಲ್ಲರ ಜೊತೆಗೆ ಪ್ರೀತಿಯಿಂದ ಗೌರವದಿಂದ ವರ್ತಿಸೋಣ, ಯಾರ ಮನ್ಸಿಗೂ ನೋವು ಕೊಡೋದ್ ಬೇಡ, ಸಸ್ಯ ಆಹಾರವನ್ನೇ ಅನುಸರಿಸೋಣ, ಪ್ರಾಣಿಗಳನ್ನ ಕಾಪಾಡೋಣ. ಹೀಗೆ ಮತ್ತೆ ರಿಪೀಟ್ ಮಾಡೋದ್ ಬೇಡ. ಆಹಾರದಲ್ಲಿ ನಾವು ಹೇಗಿರ್ಬೇಕು ಅಂತ ಹೇಳಿದ್ದಾಗಿದೆ. ಮರ ಗಿಡಗಳನ್ನ ಬೆಳೆಸೋಣ, ನೀರನ್ನ ವೇಸ್ಟ್ ಮಾಡೋದ್ ಬೇಡ. ಇನ್ನು ಇದಕ್ಕೆಲ್ಲ ಏನ್ ಪರಿಹಾರ ಅಂತಂದ್ರೆ, ಕೊನೆಯದಾಗಿ ಅಹಿಂಸಾ ಜಗತ್ತನ್ನ ನಿರ್ಮಾಣ ಮಾಡೋಣ. ಹೀಗೆ ನಾವೆಲ್ಲರೂ ಪ್ರತಿಜ್ಞೆ ಹೇಳಿರೋ ತರ ಮಾಡೋದೇನಂದ್ರೆ, ಪ್ರತಿ ಜೀವಿಗೂ ಹಾನಿ ಮಾಡದೇ ಇರೋಣ, ಸಕಲ ಜೀವಿಗಳಲ್ಲಿ ಕರುಣೆ ತೋರಿಸೋಣ, ಪ್ರೀತಿ ಮತ್ತು ಸಹಾನುಭೂತಿಗೆ ಇಂದ ಬದುಕೋಣ ಮಾಸ್ಟರ್ಸ್. ಹೀಗೆ ಪ್ರಕೃತಿಯನ್ನ ರಕ್ಷಣೆ ಮಾಡೋಣ. ನಾವೆಲ್ಲರೂ ಅಹಿಂಸೆಯನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಈ ಜಗತ್ತು ಒಂದು ಶಾಂತಿಯುತ ಸ್ಥಳವಾಗುತ್ತೆ. ನಾವು ಬದುಕೋಣ, ಬದುಕಲು ಬಿಡೋಣ ಎಂಬ ಮಾನವೀಯ ಸಂದೇಶವನ್ನ ನಮ್ಮ ಹೃದಯದಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡ್ಕೊಳ್ಳೋಣ. ಆಗೇನಾಗುತ್ತೆ, ಈ ಜಗತ್ತೇ ಒಂದು ಶಾಂತಿಮಯವಾದಂತ ಸ್ಥಳವಾಗುತ್ತೆ. ಎಲ್ಲರೂ ಒಂದಾಗಿ ನಾವು ಜಗತ್ತನ್ನ, ಅಹಿಂಸಾ ಜಗತ್ತನ್ನ ನಿರ್ಮಾಣ ಮಾಡೋಣ. ಪತ್ರಿಜಿಯವರ ಆಸೆಯಂತೆ ಪ್ರತಿಯೊಂದು ಜೀವಿಗೂ ಬದುಕುವ ಅವಕಾಶ ನೀಡೋಣ. ನಿಜವಾದ ಮಾನವರಾಗಿ ಬದುಕೋಣ, ಇತರರಿಗೂ ಬದುಕಕ್ ಬಿಡೋಣ ಮಾಸ್ತರು. ಎಲ್ಲಾರ್ಗೂ ಅವಕಾಶ ಕೊಡೋಣ. ಅಹಿಂಸಾ ಜಗತ್ತು ಅನ್ನೋದು ಪತ್ರಿಜಿಯವರ ಒಂದೇ ಒಂದು ಕನಸಲ್ಲ, ಅದು ನಮ್ಮ ಕೈಯಲ್ಲಿದೆ. ಅದನ್ನ ನಾವು ನನಸು ಮಾಡ್ಬೇಕಾಗತ್ತೆ. ನಾವ್ ಪ್ರತಿಯೊಬ್ರು ಬದಲಾದ್ರೆ ಜಗತ್ತು ಸ್ವತಃ ಬದಲಾಗುತ್ತೆ. ನಾವು ಬದಲಾಗೋಣ, ಜಗತ್ತನ್ನ ಬದಲಾಯಿಸೋಣ ಮಾಸ್ಟರ್ಸ್. ಈ ಅದ್ಭುತವಾದಂತಹ, ನನಗೆ ಅಲ್ಪ ಸ್ವಲ್ಪ ತಿಳಿದಿರುವಂತಹ ಜ್ಞಾನನ ಹಂಚಿಕೊಳ್ಳಲು ಸಹಾಯ ಮಾಡಿದಂತಹ ಈ ಮಹಾವತಾರ್ ಫೌಂಡೇಶನ್ ಗುಂಪಿಗೆ ಹಾಗೂ ಮಾಧುರಿ ಮೇಡಮ್ ರವರಿಗೆ, ಇಲ್ಲಿ ನೆರೆದಿರುವಂತಹ ಪ್ರತಿಯೊಬ್ಬ ಜ್ಞಾನಾರ್ಥಿಗೂ ಹಾಗೂ ನನ್ನ ಗುರುವರಿಯರಿಗೂ, ನನ್ನ ಮಾಸ್ಟರ್ಸ್ಗೂ, ಪತ್ರಿಜಿ ಸರ್ಗೂ ವಂದಿಸುತ್ತಾ ನನ್ನ ಈ ಕಿರು ಮಾತನ್ನ ಮುಗಿಸ್ತೇನೆ ಮಾಸ್ಟರ್ಸ್. ಧನ್ಯವಾದಗಳು.